ಗುರು ಲಾಸ್ಟ್ ಸೀಸನ್ LSG ಅವ್ರಿಗೆ ಖರಾಬ್ ಸೀಸನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ಪಾಯಿಂಟ್ಸ್ ಟೇಬಲ್ 7ನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾರೆ. 14 ಮ್ಯಾಚಲ್ಲಿ 6 ಮ್ಯಾಚ್ ಮಾತ್ರ ಗೆಲ್ತಾರೆ. ಪ್ಲೇ ಆಫ್ ಕೂಡ ಕ್ವಾಲಿಫೈ ಆಗಲಿಲ್ಲ LSG ಟೀಮ್ ಅವರು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರದ್ದು ಬೌಲಿಂಗು ಕೂಡ ಚೆನ್ನಾಗಿರಲಿಲ್ಲ, ಮತ್ತು ಮಿಡಲ್ ಆರ್ಡರ್ ಬ್ಯಾಟಿಂಗ್ ಕೂಡ ಚೆನ್ನಾಗಿರಲಿಲ್ಲ. ಈ ಸೀಸನ್ ಟೀಮ್ ಹೆಂಗೆ ಕಟ್ಟಿದ್ದಾರೆ ಮತ್ತು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ಲಾಸ್ಟ್ ಸೀಸನ್ LSG ಅವ್ರದ್ದು ಟಾಪ್ ಆರ್ಡರ್ ಅಂತೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಮಿಚೆಲ್ ಮಾರ್ಷ್ ಆಗಿರೋದು, ಮತ್ತು ಐಡನ್ ಮಾರ್ಕ್ರಮ್ ಆಗಿರೋದು, ಮತ್ತು ನಿಕೋಲಸ್ ಪೂರನ್ 3 ಜನ ಬಿಗ್ ರನ್ಸ್ಗಳನ್ನ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಿಚೆಲ್ ಮಾರ್ಷ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 620 ರನ್ಸ್ ಪ್ಲಸ್ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಮಿಚೆಲ್ ಮಾರ್ಷ್ ಅವರು ಅಂತ ಹೇಳ್ಬೋದು. ಮತ್ತು ಸೆಕೆಂಡಲ್ಲಿ ಬರ್ತಾರೆ ನಿಕೋಲಸ್ ಪೂರನ್ ಅವರು, ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಕೋಲಸ್ ಪೂರನ್ ಅವರು, ವೆಸ್ಟ್ ಇಂಡೀಸ್ ಪ್ಲೇಯರು. ಆಮೇಲೆ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ 6 ಮ್ಯಾಚಸಲ್ಲಿ. ಆಮೇಲೆ ಸ್ವಲ್ಪ ಡೌನ್ಫಾಲ್ನ ಕಾಣ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ನಿಕೋಲಸ್ ಪೂರನ್ ಅವರು. ಅದಾದಮೇಲೆ ಕ್ಲಿಕ್ ಆಗ್ತಾರೆ ಐಡನ್ ಮಾರ್ಕ್ರಮ್ ಅವರು, 3ನೇ ಹೈಯೆಸ್ಟ್ ರನ್ ಗೇಟರ್ ಆಗ್ತಾರೆ LSG ಅವ್ರಿಗೆ. ಆಲ್ಮೋಸ್ಟ್ ಒಂದು 450 ರನ್ಸನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಯಾರು ಕೂಡ ರಿಷಬ್ ಪಂತ್ ಇಲ್ಲಿ ಬಿಗ್ಗೆಸ್ಟ್ ಫ್ಲಾಪ್ ಆಫ್ ದಿ ಸೀಸನ್ ಅಂತ ಹೇಳ್ಬೋದು LSG ಟೀಮ್ ಅವ್ರಿಗೆ. ಆಲ್ಮೋಸ್ಟು 27 ಕೋಟಿ ಕೊಟ್ಟು ತಗೊಂಡಿರುವಂಥ ಪ್ಲೇಯರು ರಿಷಬ್ ಪಂತ್ ಅವರು. ಅಷ್ಟೊಂದು ಪ್ರೆಷರ್ ಇರುವಂಥ ಪ್ಲೇಯರು, ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಶ್ರೇಯಸ್ ಅಯ್ಯರ್ ನೋಡಿದ್ರೆ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಪಂಜಾಬ್ ಕಿಂಗ್ಸ್ಗೆ, ಫೈನಲ್ ಕೂಡ ಕರ್ಕೋದ್ರು ಅಂತ ಹೇಳ್ಬೋದು. ಇದು ರಿಷಬ್ ಪಂತ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಲಾಸ್ಟ್ 2 ಮ್ಯಾಚಲ್ಲಿ ನಮ್ಮ ಮೇಲೆ RCB ಮೇಲೆ ಒಂದು ಸೆಂಚುರಿ ಬರುತ್ತೆ, ಅದರಿಂದ ಹಿಂದೆ ಮ್ಯಾಚ್ ಒಂದು 50 ಕೂಡ ಬರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ರಿಷಬ್ ಪಂತ್ ಸೀಸನ್ ಪೂರ್ತಿ ಏನು ಮಾಡಿರಲಿಲ್ಲ. ಈ ಸೀಸನ್ ಟೀಮ್ ಹೆಂಗಿದೆ ಮತ್ತು ಪ್ಲೇಯಿಂಗ್ ಲೆವೆನ್ ಹೇಗಿದೆ ಅಂತ ನೋಡ್ಕೊಬರೋಣ. ಇಲ್ಲಿ ಟೀಮ್ ಆಗ್ತಾ ಇರ್ತೀನಿ ನೋಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಐಡನ್ ಮಾರ್ಕ್ರಮ್ ಹಾಗೂ ಮಿಚೆಲ್ ಮಾರ್ಷ್ ಅವರೇ ಓಪನಿಂಗ್ಗೆ ಕಳಿಸ್ತೀನಿ. ಯಾಕಂದರೆ ಇಬ್ಬರು ಕೂಡ ಫಾರಿನ್ ಬ್ಯಾಟರ್ನರ್ಸ್. ಇಲ್ಲಿ ಟಾಪ್ 3ನಲ್ಲಿ ಫಾರಿನ್ ಸ್ಲಾಟ್ಸ್ಗಳು ಫಿಲ್ ಆಗೋಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಬರ್ತಾರೆ ಐಡನ್ ಮಾರ್ಕ್ರಮ್ ಅವರು ಮತ್ತು ಮಿಚೆಲ್ ಮಾರ್ಷ್ ಅವರು, ಓಪನಿಂಗ್ನ ಕಳಿಸ್ತೀನಿ ನಾನು. ಆಮೇಲೆ ಬರ್ತಾರೆ ನಿಕೋಲಸ್ ಪೂರನ್ ಅವರು. ನಿಕೋಲಸ್ ಪೂರನ್ ಅಗ್ರೆಸಿವ್ ಇಂಟೆಂಟ್ ಇರುವಂಥ ಪ್ಲೇಯರು, ವೆಸ್ಟ್ ಇಂಡೀಸ್ ಕ್ರಿಕೆಟರು, ಪವರ್ ಹಿಟ್ಟರ್ ಅಂತಲೇ ಹೇಳ್ಬೋದು. ಮತ್ತು ರಿಷಬ್ ಪಂತ್ ಅವರು ಲೆಫ್ಟ್ ಹ್ಯಾಂಡರು. ಆಮೇಲೆ ಬರ್ತಾರೆ ಜಾಶ್ ಇಂಗ್ಲಿಷ್ ಅವರು. ಇಲ್ಲಿ ಟಾಪ್ ಆರ್ಡರ್ ಫಿನಿಶ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ 4 ಜನ ಫಾರಿನ್ ಪ್ಲೇಯರ್ಸ್ ಕೂಡ ಇಲ್ಲೇ ಫಿಲ್ ಆಗೋಗುತ್ತೆ. ಇನ್ನು ಯಾವುದೇ ಒಂದು ಫಾರಿನ್ ಪ್ಲೇಯರ್ಸ್ನ ಇಲ್ಲಿ ಆಡ್ಸೋಕ್ಕಾಗೋದಿಲ್ಲ. ಇನ್ನು ಬರೋವಂಥ ಪ್ಲೇಯರ್ಸ್ಗಳೆಲ್ಲ ಇಂಡಿಯನ್ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಜಾಶ್ ಇಂಗ್ಲಿಷು ಆಲ್ಮೋಸ್ಟ್ ಅರ್ಧ ಸೀಸನ್ಗೆ ಇರಲ್ಲ ಅಂತ ಹೇಳಿದರು ಆಕ್ಷನ್ ಟೈಮಲ್ಲಿ. ಆಮೇಲೆ ನೋಡಿದ್ರೆ ನಾನು 80% ಆಫ್ ದಿ ಮ್ಯಾಚಸ್ಗೆ ಇರ್ತೀನಿ ನಾನು ಅಂತ ಹೇಳಿದ್ರು ಜಾಶ್ ಇಂಗ್ಲಿಷ್ ಅವರು. ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ಗಳು ಇರ್ತಾರೆ ಬಿಡಿ. ಆಮೇಲೆ ಬರ್ತಾರೆ ಅಬ್ದುಲ್ ಸಮದ್ ಅವರು. ಅಬ್ದುಲ್ ಸಮದ್ ಅವ್ರ ಮೇಲೆ ಸಖತ್ ನಂಬಿಕೆ ಇಕ್ಕಿದ್ದಾರೆ LSG ಟೀಮ್ ಅವರು ಅಂತ ಹೇಳ್ಬೋದು. ಈ ಸೀಸನ್ ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ರು. ಆಲ್ಮೋಸ್ಟ್ 160+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡುವಂಥ ಕೇಪಬಿಲಿಟಿ ಇರುವಂಥ ಪ್ಲೇಯರು ಅಬ್ದುಲ್ ಸಮದ್ ಅವರು. SRH ಟೀಮಲ್ಲಿ ಇರುವಾಗ ಕೂಡ ಸಖತ್ತಾಗಿ ಆಡ್ತಾಯಿದ್ರು. ಅಷ್ಟೊಂದು ಅವ್ರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಆದರೆ ಈ ಸೀಸನ್ ಅವಕಾಶ ಸಿಗುತ್ತೆ ಅವ್ರಿಗೆ. ಲಾಸ್ಟ್ ಸೀಸನ್ ಸಿಕ್ಕಿತ್ತು, ಸ್ವಲ್ಪ ಮಟ್ಟಿಗಾದರೂ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಬ್ದುಲ್ ಸಮದ್ ಅವರು. ಅದಾದಮೇಲೆ ಬರ್ತಾರೆ ಆಯುಷ್ ಬಡೋನಿ ಅವರು. ಆಯುಷ್ ಬದೋನಿ ಅವರು ಕೂಡ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಡೆಲ್ಲಿ ಪ್ಲೇಯರು, ಅವರಿಗೆ ಅವರ ಸ್ಟೇಟ್ ಟೀಮ್ಗೆ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಆಯುಷ್ ಬಡೋನಿ ಅವರು. ಸಖತ್ತಾಗಿ ಆಡ್ತಾರೆ, ಸಖತ್ ಹಿಂದೆಯಿಂದ ಶಾಟ್ ಎಲ್ಲ ಹೊಡಿತಾರೆ ಅಂತ ಹೇಳ್ಬೋದು. ಬಿಹೈಂಡ್ ದ ವಿಕೆಟ್ ರನ್ಸ್ಗಳನ್ನೆಲ್ಲ ಸ್ಕೋರ್ ಮಾಡುವಂಥ ಕೇಪಬಿಲಿಟಿ ಇದೆ ಅಂತ ಹೇಳ್ಬೋದು ಆಯುಷ್ ಬಡೋನಿ ಅವ್ರಿಗೆ. ಯಾಕಂದರೆ ಬಿಹೈಂಡ್ ದ ವಿಕೆಟ್ಸ್ ರನ್ಸ್ನ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಮತ್ತು ಶಹಬಾಜ್ ಅಹಮದ್ ಅಂತ ಹೇಳಲೇಬೇಕಿಲ್ಲ ನಿಮಗೆ. ನಮ್ಮ RCB ಇದ್ದಂಥ ಪ್ಲೇಯರು ಮತ್ತು SRH ಟೀಮ್ಗೆ ಆಡಿರುವಂಥ ಪ್ಲೇಯರು ಶಹಬಾಜ್ ಅಹಮದ್ ಅವರು. ಸಖತ್ತಾದಂಥ ಕ್ವಾಲಿಟಿ ಪ್ಲೇಯರು. ಲೆಫ್ಟ್ ಆರ್ಮ್ ಸ್ಪಿನ್ನ ಹಾಕ್ತಾರೆ, ಮತ್ತು ಡೌನ್ ದಿ ಆರ್ಡರ್ ಸ್ವಲ್ಪ ಬ್ಯಾಟಿಂಗ್ ಕೇಪಬಿಲಿಟಿ ಇದೆ ಅಂತಲೇ ಹೇಳ್ಬೋದು. RR ಮೇಲಂತೂ ಸಖತ್ತಾಗಿ ಆಡಿದ್ರು ನಮ್ಮ RCB ಇರುವಾಗ. ಟ್ರೆಂಟ್ ಬೋಲ್ಟ್ಗೆಲ್ಲ ಒಳ್ಳೆ ಚೀಕಿ ಶಾಟ್ಗಳೆಲ್ಲ ಹೊಡೆದಿದ್ರು ಅಂತ ಹೇಳ್ಬೋದು ಇಲ್ಲಿ ಶಹಬಾಜ್ ಅಹಮದ್ ಅವರು. ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು ಇಲ್ಲಿ. ಆಮೇಲೆ ಬರ್ತಾರೆ ಇಂಡಿಯನ್ ಫಾಸ್ಟ್ ಬೌಲರ್ಸ್. ಇದೆಲ್ಲ ಇಂಡಿಯನ್ ಫಾಸ್ಟ್ ಬೌಲರ್ಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಫಾರಿನ್ ಪ್ಲೇಯರ್ಸ್ಗಳೆಲ್ಲ ಫಿಲ್ ಆಗೋಗಿದೆ ಆಲ್ರೆಡಿ ಅಲ್ಲಿ. ಐಡನ್ ಮಾರ್ಕ್ರಮ್ ಆಗಿರೋದು, ಮತ್ತು ಮಿಚೆಲ್ ಮಾರ್ಷ್, ನಿಕೋಲಸ್ ಪೂರನ್, ಜಾಶ್ ಇಂಗ್ಲಿಷ್ನ ನೀವು ಕುಣ್ಸೋಕ್ಕೆ ಆಗೋದಿಲ್ಲ. ಯಾಕಂದರೆ ಇಬ್ಬರು ವಿಕೆಟ್ ಕೀಪರ್ಸ್ ಇದ್ದಾರೆ ಇಲ್ಲಿ. ನಿಕೋಲಸ್ ಪೂರನ್ ವಿಕೆಟ್ ಕೀಪ್ 3 ಜನ ಇದ್ದಾರೆ. ರಿಷಬ್ ಪಂತ್, ನಿಕೋಲಸ್ ಪೂರನ್, ಜಾಶ್ ಇಂಗ್ಲಿಷ್ 3 ಜನ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತಲೇ ಹೇಳೋದು. ಜಾಶ್ ಇಂಗ್ಲಿಷ್ ಬಿಡೋಕ್ಕಾಗೋದಿಲ್ಲ, ಒಳ್ಳೆ ಅಗ್ರೆಸಿವ್ ಇಂಟೆಂಟ್ ಇರುವಂಥ ಪ್ಲೇಯರು. ಇಲ್ಲಿ ಜಾಶ್ ಇಂಗ್ಲಿಷು ಸ್ಪಿನ್ನು ಕೂಡ ಸಖತ್ತಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಬೇಕಾದ್ರೆ. ಅದಾದಮೇಲೆ ಬರ್ತಾರೆ ಆವಿಷ್ ಖಾನ್ ಅವರು, ನಂಬರ್ 9 ಬರ್ತಾರೆ ಅಂತ ಹೇಳ್ಬೋದು ಆವಿಷ್ ಖಾನ್ ಅವರು. ನಂಬರ್ 8 ಶಹಬಾಜ್ ಅಹಮದ್ ಬರ್ತಾರೆ. ನಂಬರ್ 9 ಆವಿಷ್ ಖಾನ್ ಬರ್ತಾರೆ. ನಂಬರ್ 10 ದಿಗ್ವೇಶ್ ರಾಥಿ ಅವರು ಬರ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಅಂತಲೇ ಹೇಳ್ಬೋದು LSG ಟೀಮ್ಗೆ ಅಂತಲೇ ಹೇಳಿದ್ರೆ ದಿಗ್ವೇಶ್ ರಾಥಿ ಅವರು ಅಂತ ಹೇಳ್ಬೋದು. ಇಲ್ಲಿ ಫೈಂಡ್ ಮಾಡಿ ಕರ್ಕೊಬಂದಂಥ ಪ್ಲೇಯರ್. ಇವ್ರನ್ನ ಸ್ಕೌಟಿಂಗ್ ಟೀಮು ಐಡೆಂಟಿಫೈ ಮಾಡಿರೋದು ಇಲ್ಲಿ ದಿಗ್ವೇಶ್ ರಾಥಿ ಅವ್ರನ್ನ. ಯಾಕಂತ ಹೇಳಿದ್ರೆ ಸಖತ್ತಾದಂಥ ಒಂಥರ ಮಿಸ್ಟ್ರಿ ಸ್ಪಿನ್ನರ್ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನ್ ನಮ್ಮ ಜಿತೇಶ್ ಶರ್ಮಾ ಅವ್ರಿಗೆ ನೋಬಲ್ ಹಾಕ್ಬಿಟ್ರು, ಇಲ್ಲದೆ ಆದರೆ ವಿಕೆಟ್ ತೆಗೆದುಬಿಟ್ಟಿದ್ರು ಆಲ್ಮೋಸ್ಟ್ ಅವರು. ನೋಬಲ್ ಹಾಕಿದ ಕಾರಣದಿಂದ 6ಗಳನ್ನ ಹೊಡ್ಸ್ಕೊಳ್ತಾರೆ. ಅದನ್ನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 7.5 ಎಕಾನಮಿ ಇದೆ ಅಷ್ಟೇ ಇಲ್ಲಿ ದಿಗ್ವೇಶ್ ರಾಥಿ ಅವ್ರಿಗೆ. ಆಲ್ಮೋಸ್ಟ್ 14 ವಿಕೆಟ್ನ ತಗೊಳ್ತಾರೆ. LSG ಪರವಾಗಿ ಹೈಯೆಸ್ಟ್ ವಿಕೆಟ್ ತಗೊಂಡಿರುವಂಥದ್ದು ದಿಗ್ವೇಶ್ ರಾಥಿ ಅವರು ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ 14 ವಿಕೆಟ್ನ ತಗೊಳ್ತಾರೆ. ಮತ್ತು ಮಯಾಂಕ್ ಯಾದವ್ನ ಆಡಿಸ್ತೀನಿ ನಾನಿಲ್ಲಿ. ಯಾಕಂತೇಳಿದ್ರೆ ಒಳ್ಳೆ ಎಕ್ಸ್ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಇಂಡಿಯಾ ಟೀಮ್ಗೆ ಆಡಿರೋಂಥ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇಲ್ಲಿ ಮಯಾಂಕ್ ಯಾದವ್ ಅವ್ರಿಗೆ. ಹೌದು, ಸ್ವಲ್ಪ ಇಂಜುರಿ ಆಗ್ತಾ ಇರ್ತಾರೆ ಯಾವಾಗೂ. ಯಾಕಂತೇಳಿದ್ರೆ ಅವ್ರು ಮಾಡುವಂಥ ಪೇಸ್ಗೆ
ಮತ್ತು ಅವರ ಆ್ಯಕ್ಷನ್ಗೆ ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ ಇಂಜುರಿ ಅಂತ ಹೇಳ್ಬೋದು. ಸ್ವಲ್ಪ ಮ್ಯಾಚಸ್ಗಳಿಗೆ ಇವರು ಇಂಜುರಿ ಆಗಿ ಮಿಸ್ ಆದರು ಲಾಸ್ಟ್ ಸೀಸನ್. ಈ ಸತಿ ಯಾವುದೇ ಇಂಜುರಿ ಆಗಲಿ ಎಲ್ಲ ಮ್ಯಾಚ್ಗಳು ಆಡಿದ್ರೆ ಎಲ್ ಎಸ್ ಜಿ ಟೀಮ್ ಅವ್ರಿಗೆ ಒಳ್ಳೇದು ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ನೋಡಿದ್ರೆ ಮೊಹಮ್ಮದ್ ಶಮಿನ ತಗೊಂಡಿದ್ದಾರೆ. ಇವರು ಟ್ರೇಡ್ ಮಾಡಿ ತಗೊಂಡ್ರು SRH ಟೀಮ್ ಕಡೆಯಿಂದ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಎಲ್ ಎಸ್ ಜಿ ಟೀಮ್ಗೆ. ಯಾಕಂತ ಹೇಳಿದ್ರೆ ಮೊಹಮ್ಮದ್ ಶಮಿ ಎರಡು ಕಡೆ ಸ್ವಿಂಗ್ ಮಾಡುವಂಥ ಬೌಲರು ಮತ್ತು ಎರಡು ಕಡೆ ಸೀಮ್ ಮಾಡೋ ಬೌಲರ್ ಅಂತಲೇ ಹೇಳೋದು ಮೊಹಮ್ಮದ್ ಶಮಿ ಅವರು. ಇಂಡಿಯಾ ಟೀಮ್ಗೆ ಆಡಿದರೆ, ಟೆಸ್ಟ್ ಆಡಿದ್ದಾರೆ, T20 ಆಡಿದರೆ, ODI ಆಡಿರುವಂಥ ಅಪಾರ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ ಇಲ್ಲಿ ಮೊಹಮ್ಮದ್ ಶಮಿ ಅವರು. ಅವ್ರು ವಿತೌಟ್ ಎನಿ ಡೌಟ್ ಪ್ಲೇಯಿಂಗ್ ಲೆವೆನ್ ಇರಲೇಬೇಕು. ಅವ್ರನ್ನ ಬಿಟ್ಟರೆ ನಿಮಗೆ ಮೊಹಸಿನ್ ಖಾನ್ ಇದ್ದಾರೆ, ಸಿದ್ಧಾರ್ಥ್ ಇದ್ದಾರೆ, ಮ್ಯಾಥ್ಯೂ ಬ್ರಿಸ್ಕೆ ಅನ್ನೋರು ಇದ್ದಾರೆ, ಮತ್ತು ಪ್ರಿನ್ಸ್ ಯಾದವ್ ಇದ್ದಾರೆ, ಆಕಾಶ್ ಸಿಂಗ್ ಇದ್ದಾರೆ, ಮೊಹಸಿನ್ ಖಾನ್ ಇದ್ದಾರೆ. ಬೇಜಾನ್ ಜನ ಫಾಸ್ಟ್ ಬೌಲರ್ ಅಕಾಡೆಮಿನೇ ಕಟ್ಬಿಡ್ಬೋದು ಇಲ್ಲಿ ಎಲ್ ಎಸ್ ಜಿ ಟೀಮ್ ಅವ್ರಿಗೆ. ಅಷ್ಟೊಂದು ಜನ ಫಾಸ್ಟ್ ಬೌಲರ್ಸ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಗೊತ್ತಿಲ್ಲ ಎಷ್ಟೊಂದು ಜನ ಫಾಸ್ಟ್ ಬೌಲರ್ಸ್ನ ತಗೊಂಡಿರೋದು. ಆದರೆ ಟೀಮ್ ಅಂತೂ ಚೆನ್ನಾಗಿ ಕಾಣ್ತಿದೆ. ಇದ್ರೆ ಸ್ವಲ್ಪ ಇಲ್ಲಿ ಸ್ಪಿನ್ನರ್ಸ್ಗೆ ಸ್ವಲ್ಪ ಎಡವಟ್ಟು ಅಂತಲೇ ಹೇಳ್ಬೋದು. ಯಾಕಂತಂದರೆ ದಿಗ್ವೇಶ್ ರಾತಿ ಮತ್ತು ಶಬಾಜ್ ಅಹಮದ್ ಬಿಟ್ಟರೆ ಬೇರೆ ಯಾರು ಸ್ಪಿನ್ನರ್ಸ್ ಕೇಳಿಲ್ಲ. ಸಿದ್ಧಾರ್ಥ್ ಅಂತ ಇದ್ದಾರೆ, ಹಸರಂಗ್ ಅವರಿದ್ದರು. ಹಸರಂಗ್ ಅದೇನೋ ಇಂಜುರಿ ಅಂತ T20 ವರ್ಲ್ಡ್ ಕಪ್ ರೂಲ್ಡ್ ಔಟ್ ಆದರು. ಇಲ್ಲಿ ಏನು ಅಷ್ಟೊಂದೇನು ಅಪ್ಡೇಟ್ ಇಲ್ಲ, ಏನು ಅಂತ ಗೊತ್ತಿಲ್ಲ. ಅವ್ರು ಆಡ್ತಾರೋ ಆಡೋದಿಲ್ವೋ. ಆಡ್ಸೋದ್ರಲ್ಲಿ ಜಾಸ್ತಿ ಸ್ಥಾನನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಪ್ಲೇಸ್ಮೆಂಟೇ ಇಲ್ಲ ಇಲ್ಲಿ. ಯಾಕಂತೇಳಿದ್ರೆ ಇಲ್ಲಿ ಮಿಚಲ್ ಮಾರ್ಷ್ ಅವರು ಆಡಿಸ್ತಾರೆ, ಮತ್ತು ನಿಕೋಲಸ್ ಪೂರನ್ ಅವರು ಆಡ್ತಾರೆ, ಐಡನ್ ಮಾರ್ಕ್ರಮ್ ಆಡ್ತಾರೆ, ರಿಷಬ್ ಪಂತ್ ಮತ್ತು ಜಾಶ್ ಇಂಗ್ಲಿಷ್ 4 ಜನ ಫಾರಿನ್ ಪ್ಲೇಯರ್ಸ್ಗಳು ಜಾಗಕ್ಕೆ ಯಾವುದೇ ಫಿಲ್ ಆಗಿ ಹೋಗಿದ್ದಾರೆ. ಇಲ್ಲಿ ಒಂದಿಂದು ಹೊಸರಂಗ ಅವ್ರಿಗೆ ಜಾಗನೇ ಇಲ್ಲ ಅಂತ ಹೇಳ್ಬೋದು. ಅವ್ರಿಗೆ ಪ್ಲೇಸೇ ಇಲ್ಲ. ಅವರು ಒಳ್ಳೆ ಸ್ಪಿನ್ನರು, ನಮ್ಮ RCB ಕೂಡ ಆಡಿದಂಥ ಪ್ಲೇಯರ್ ಒಂದಿಂದು ಹೊಸರಂಗ ಅವ್ರಿಗೆ ಜಾಗ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 4 ಜನ ಫಾರಿನ್ ಸ್ಲಾಟ್ಸ್ಗಳು ಅಲ್ಲೇ ಫಿಲ್ ಆಗೋಗಿದೆ. ಹೊಸರಂಗ ಅವ್ರಿಗೆ ಜಾಗ ಇಲ್ಲ, ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಅವ್ರ ಇಂಜುರಿ ಅಂತ ಏನು ಅಪ್ಡೇಟ್ ಬರ್ತಾ ಇದೆ, ನೋಡೋದು ಏನು ಮಾಡ್ತಾರೆ ಅಂತ. ಇಲ್ಲಿ ಫಾಸ್ಟ್ ಬೌಲಿಂಗ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ ಎಸ್ ಜಿ ಟೀಮ್ ಅವ್ರದ್ದು ಒಳ್ಳೆ ರಿಪ್ಲೇಸ್ಮೆಂಟ್ಗಳನ್ನ ಇಟ್ಕೊಂಡಿದ್ದಾರೆ. ಮೊಹಮ್ಮದ್ ಶಮಿ ಅವರು ಪಕ್ಕ ಆಡ್ತಾರೆ, ಪ್ರಿನ್ಸ್ ಯಾದವ್, ಆಕಾಶ್ ಸಿಂಗ್, ಮೊಹಸಿನ್ ಖಾನ್, ಒಳ್ಳೊಳ್ಳೆ ಮ್ಯಾಥ್ಯೂ ಬ್ರಿಸ್ಕೆ ಸೌತ್ ಆಫ್ರಿಕಾಗೆ ಆಡಿದಂಥ ಪ್ಲೇಯರು, ಸಖತ್ತಾದಂಥ ಕ್ವಾಲಿಟಿ ಪ್ಲೇಯರ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಡ್ತಾರೆ. ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ನೋಡ್ತಾರೆ ಎಲ್ ಎಸ್ ಜಿ ಅವರು ಅಂತ ಹೇಳ್ಬೋದು. ಯಾಕಂದರೆ ಚೆನ್ನಾಗಿ ಆಡ್ತಾರೆ. ಟೀಮ್ ಚೆನ್ನಾಗಿದೆ, ಆದರೆ ಸ್ಪಿನ್ ಸ್ವಲ್ಪ ವೀಕ್ನೆಸ್ ಇದೆ ಅಂತಲೇ ಅನಿಸ್ತಾ ಇದೆ ನನಗೆ ಎಲ್ ಎಸ್ ಜಿ ಟೀಮ್ ಅವ್ರದ್ದು. ಅದನ್ನು ಬಿಟ್ಟರೆ ನನಗೆ ಚೆನ್ನಾಗಿದೆ. ಟಾಪ್ ಆರ್ಡರ್ ನಂಬರ್ 8 ಶಬಾಜ್ ಅಹಮದ್ ಗಂಟನೂ ಬ್ಯಾಟಿಂಗ್ ಡೆಪ್ತ್ ಇದೆ ಅಂತಲೇ ಹೇಳ್ಬೋದು. ಟೀಮಿನ ಕಾಂಬಿನೇಷನ್ ಚೆನ್ನಾಗಿ ಆಗ್ತಿದೆ. ಈ ಸೀಸನ್ ಹೆಂಗೆ ಆಡ್ತಾರೆ ಅಂತ ನೋಡಬೇಕಾಗುತ್ತೆ ಎಲ್ ಎಸ್ ಜಿ ಅವರು. ಈ ವಿಡಿಯೋನ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.